ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರುಣ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 52. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎಚ್ಚರ ಆಯಿತು. ಆರ್ಡ್ರ್ ಬಂದಿದ್ದೆ, ಆದರೆ ಹೊರಗಡೆ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಆರ್ಡ್ರೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದು ನಿಂತ್ಕೊಂಡು ಆರಾಮಾಗಿ ನೀರು ಕುಡ್ಕೊಂಡು ಈ ಥರ ಪ್ರಶಾಂತವಾಗಿ ಈ ರೀತಿ ಹಕ್ಕಿಗಳು ಹಾರಾಡೋದನ್ನು ರೆಕಾರ್ಡ್ ಮಾಡಿದೆ. ಆ್ಯಕ್ಚುಲಿ ರೆಗ್ಯುಲರಾಗಿ ನಾವು ಮೊಬೈಲ್ ಜಾಸ್ತಿ ಯೂಸ್ ಮಾಡದೇ ಇರೋದ್ರಿಂದ ಈ ರೀತಿ ರೆಕಾರ್ಡ್ ಎಲ್ಲ ಮಾಡಲ್ಲ. ಬಟ್ ನಿಮಗೆ ತೋರಿಸ್ಬೇಕು ಅಂತ ನಮ್ಮ ಲೈಫ್ ಸ್ಟೈಲ್ ಚಾಲೆಂಜಲ್ಲಿ ಅಂತಲೇ ಹೆಚ್ಚಾಗಿ ರೆಕಾರ್ಡ್ ಮಾಡ್ತಾಯಿದ್ದೀವಿ. ಜನರಲಾಗಿ ನಾವು ಇಷ್ಟೊಂದು ಮೊಬೈಲ್ನ ಯೂಸೇ ಮಾಡಲ್ಲ. ಬಟ್ ಈ ರೀತಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ರೆ ಮೇಲೇ ನಾನು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾಯಿರೋದು. ಮತ್ತು ಇನ್ನು ಕಡಿಮೆ ಮಾಡಬೇಕಂತ ಅಂದ್ಕೊಳ್ತಾಯಿದ್ದೀನಿ. ಇದು ನನ್ನ ಮಗಳು ತುಂಬ ಇಷ್ಟಪಟ್ಟು ಬೆಳೆಸಿದ್ದಿದ್ದ ರೋಜಾ ಗಿಡ. ಅದಕ್ಕೋಸ್ಕರನೇ ಅದರಲ್ಲಿ ಹೂ ಬಂದಾಗಲೆಲ್ಲ ಅವಳ ಫೋಟೋ ಮುಂದೆ ಇಡ್ತೀನಿ. ಅದಾದಮೇಲೆ ಆಯಿಲ್ ಪುಲ್ಲಿಂಗ್ ಎಲ್ಲ ಆದಮೇಲೆ ಬ್ರಷ್ ಮಾಡಿಕೊಂಡು ಸ್ಟ್ರೆಚಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಧ್ಯಾನ ಮಾಡಿಕೊಂಡು ಮತ್ತು ಫ್ರೆಶ್ ಅಪ್ ಆಗಿ ಆರ್ಡರ್ಸ್ ಕಂಟಿನ್ಯೂಸ್ ಆಗಿದ್ದಿದ್ದರಿಂದ ಹಾಗೆ ನಮಗೂ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡು, ನಾನು ಅಲ್ಲೇ ತಿಂತೀನಿ ಅಂತ ಹೇಳಿ ನಮ್ಮ ಯಜಮಾನರು ಮಾಡಿಸ್ಕೊಂಡು ಕ್ಯಾರಿಯರ್ ತೊಗೊಂಡೋದ್ರು. ನಾನು ಮಧ್ಯಾಹ್ನಕ್ಕೆ ದೋಸೆ ಮಾಡಿಕೊಂಡೆ. ಮತ್ತು ಮಗು ಜೊತೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಕುಚ್ಚು ಕಟ್ಕೋಬೇಕಾಗಿತ್ತು ಸೀರೆಗಳಿಗೆ, ಹಾಗಂತಲೇ ಕುಚ್ಚು ಕಟ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗ ಒಂದು ದೊಡ್ಡ ಘನಕಾರ್ಯ ಮಾಡಿಕೊಂಡ. ಶೇವಿಂಗ್ದು ರೇಸರ್ ನಾನು ಎತ್ತಿಡ್ತಿದ್ದೆ, ಅದನ್ನು ನನಗೆ ಗೊತ್ತಿಲ್ಲದೆ ತೊಗೊಂಡು ಅದನ್ನು ಯೂಸ್ ಮಾಡಿ ಹೀಗೆ ತುಟಿ ಮೇಲೆ ಕಟ್ ಮಾಡಿಕೊಂಡ. ಇನ್ನು ಅವನ್ನ ನೋಡ್ಕೊಳ್ಳೋದು, ಅವನ್ನ ಸಂಭಾಳಿಸೋದು ಇದೇ ಇತ್ತು. ತುಂಬಾ ಕೋಪನೂ ಬಂತು, ಅಳುನೂ ಬರ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಸಣ್ಣ ಮಗು ಅಲ್ವಾ, ಬೈಯೋಕ್ಕೂ ಆಗಲ್ಲ, ಹಾಗಂತ ಅವ್ರ ಮುಂದೆ ನಾವು ಅಳೋಕ್ಕೂ ಆಗಲ್ಲ, ಅವರು ಭಯ ಪಡ್ತಾರೆ ಅಂತ. ಹಾಗಾಗಿ ಅವನಿಗೆ ಈಸಿಯಾಗಿರಲಿ ತಿನ್ನೋದಕ್ಕೆ, ಖಾರ ಆಗಬಾರ್ದಂತ ಹೇಳಿ ಅವನಿಗೆ ಮಾತ್ರ ರಾಗಿ ಸರಿ ಮಾಡಿದೆ. ಮತ್ತು ನಾನು ಒಂದು 9 ಗಂಟೆಗೆ ನಮ್ಮಿಬ್ಬರಿಗೂ ಪುಳಿಯೋಗರೆ ಮಾಡಿದೆ. ಮತ್ತು ಕೊನೆಗೂ ಒಂದು 10:30 ಅಷ್ಟೊತ್ತಿಗೆ ಅವನು ಅಳು ನಿಲ್ಲಿಸಿ ಮಲಗ್ದ, ನಾವು ಮಲಗಿಬಿಟ್ವಿ. ಹಿಂಗಿತ್ತು ನಮ್ಮ 52ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಂ ಬೈ ವರುಣ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.